ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಸಂಜಯ್ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಇವತ್ತು ಕೂಡ ಈ ಇಬ್ಬರು ನಟಿಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಏನಾದ್ರೂ ಮಾಹಿತಿಗಳು ಲಭ್ಯ ಆಗಿದೆ? ಎಷ್ಟೊತ್ತಿಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಯಿತು? ಒಟ್ಟಾರೆ ಇವತ್ತು ಏನೇನ್ ಪ್ರೊಸೀಜರ್ ಆಯ್ತು ಅಂತ? ಸೌಮ್ಯ, ಏನಂತ ಅಂದ್ರೆ ಇಂದು ರಾಗಿಣಿ ಮತ್ತೆ ಸಂಜನಾ ಅವರನ್ನ ವೈದ್ಯಕೀಯ ಪರೀಕ್ಷೆಯ ನಂತರ ನೇರವಾಗಿ ಇಂಟ್ರಾಗೇಷನ್ ಸೆಲ್ಗೆ ಸಿಸಿಬಿ ಅಧಿಕಾರಿಗಳು ಕರ್ಕೊಂಡ್ ಬಂದಿರತಕ್ಕಂಥದ್ದು. ಇಲ್ಲಿ ಕಡೆ ಕ್ಷಣದಲ್ಲಿ ಯಾವುದೇ ರೀತಿಯ ಒಂದು ವಿಚಾರಣೆಯನ್ನ ಮಾಡಿದಾಗ ಏನು ಸಿಸಿಬಿ ಅವರು ಒಂದು ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು, ಯಾವುದೇ ಕಾರಣಕ್ಕೂ ಇನ್ನ ನಮಗೆ ಪೊಲೀಸ್ ಕಸ್ಟಡಿ ಬೇಕಾಗಿಲ್ಲ ಅನ್ನೋಂಥ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಈ ಇಬ್ಬರನ್ನು ಸಹ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಮಾಡಿದರೆ ವಿಚಾರಣೆ ವೇಳೆ ಏನು ತೀರ್ಪು ಬರುತ್ತೆ ಅಂತಕ್ಕಂಥದ್ದು ಈಗಾಗಲೇ ಪೊಲೀಸ್ ಕಸ್ಟಡಿ ಬೇಡ ಅಂದಲೆ ಖಂಡಿತವಾಗಿಯೂ ಅದು ಜೆಸಿ ಆಗ್ತಕ್ಕಂಥದ್ದು. ಜೆಸಿ ಆದ್ರೆ ನೇರವಾಗಿ ಇಂಟ್ರಾಗೇಷನ್ ಸೆಲ್ ನಿಂದ ಪರಪ್ಪನ ಅಗ್ರಹಾರದ ಕಡೆಗೆ ನಟಿಯರು ಮುಖವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಮಾನಸಿಕವಾಗಿಯೂ ಸಹ ನಟಿಯರು ಸಿದ್ಧರಾಗಿರ್ತಕ್ಕಂಥದ್ದು. ಕಡೆ ಹಂತದಲ್ಲಿ ಸಿಸಿಬಿ ಪೊಲೀಸರ ಮುಂದೆ ಕಡೆಗೂ ನಮ್ಮನ್ನ ಜೈಲಿಗೆ ಕಳಿಸ್ತಾ ಇದ್ದೀರಲ್ಲ ಅಂತಕ್ಕಂತಹ ಒಂದು ಅಳಲನ್ನ ನಟಿಯರು ತೋಡ್ಕೊಂಡಿರ್ತಕ್ಕಂಥದ್ದು ಸಿಸಿಬಿ ಅಧಿಕಾರಿಗಳ ಮುಂದೆ. ಒಂದು ಹಂತದಲ್ಲಿ ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಕೈಗೊಂಡಿದ್ದಂತ ಸಿಸಿಬಿ ಅಧಿಕಾರಿಗಳ ಮುಂದೆ ನಟಿಯರು ಒಂದು ಸೂಕ್ತವಾದ ಒಂದು ಸ್ಪಂದನೆಯನ್ನ ಮಾಡಿಲ್ಲ ಸಿಸಿಬಿ ಅಧಿಕಾರಿಗಳಿಗೆ. ಹಾಗಾಗಿ ಮುಂದೆ ಏನಾದ್ರು ಇವರಿಗೆ ಬೇಲ್ ಆದ್ರೆ ಸಾಕ್ಷಿ ನಾಶ ಇರಬಹುದು ಅಥವಾ ಕೇಸ್ಗೆ ಸಾಕಷ್ಟು ತೊಂದರೆ ಆಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಬೇಲ್ ಆಗೋದು ಇಲ್ಲ. ಹಾಗಾಗಿ ಬಹುತೇಕವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಡಿಯೋ ಕಾನ್ಫರೆನ್ಸ್ ಶುರು ಆಗುತ್ತೆ. ಏನು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಈಗಾಗಲೇ ಏನು ಸಿಸಿಬಿ ಅಧಿಕಾರಿಗಳು ಪಿಸಿಗೆ ಬೇಡ ಅಂತಕ್ಕಂತ ಹೇಳಿರೋದನ್ನ ಪೊಲೀಸ್ ಕಸ್ಟಡಿ ಇಲ್ಲ ಅಂತ ಅಂದ್ರೆ ಖಂಡಿತವಾಗಿಯೂ ಜೆಸಿ ಆಗುತ್ತೆ. ಒಂದು ಹಂತದಲ್ಲಿ ರಾಗಿಣಿಯ ಬಹುತೇಕವಾಗಿ ಜೆಸಿಗೆ ಹೋಗ್ತಕ್ಕಂಥದ್ದು ಕನ್ಫರ್ಮ್ ಆಗಿದ್ರೆ, ಒಂದು ವೇಳೆ ಸಂಜನಾ ಅವರನ್ನ ಏನಾದ್ರು ಪೊಲೀಸ್ ಕಸ್ಟಡಿಗೆ ಕೆಲವು ಚಿಕ್ಕ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ಈಗ ಇಂಟ್ರಾಗೇಷನ್ ಸೆಲ್ ಮಡಿವಾಳದಲ್ಲಿ ಇರ್ತಕ್ಕಂತಹ ಇಂಟ್ರಾಗೇಷನ್ ಸೆಲ್ ನಲ್ಲಿ ವಿಚಾರಣೆ ಎಲ್ಲವೂ ಮುಗಿದಿದೆ. ನಟಿಯರು ಸಹ ಊಟವನ್ನು ಮಾಡಿದ್ದಾರೆ, ಸ್ವಲ್ಪ ಕೂಲಾಗೆ ಇದ್ದಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಾನಸಿಕವಾಗಿ ಸಿದ್ಧರಾಗಿದ್ದಾರೆ. ಈ ನನ್ನ ಒಂದು ಕೆರಿಯರ್ ನಲ್ಲಿ ಜೈಲ್ಗೆ ಹೋಗ್ತಕ್ಕಂತಹ ಒಂದು ಸಂದರ್ಭ ಬರ್ತಾ ಇದೆಯಲ್ಲ ಅಂತಕ್ಕಂತಹ ಒಂದು ಅವರಿಗೆ ಮಾನಸಿಕವಾಗಿ ಬೇಜಾರಾಗಿದ್ರು ಸಹ ಮಾನಸಿಕವಾಗಿ ಸಿದ್ಧವಾಗಿದ್ದಾರೆ. ಒಟ್ಟಿನಲ್ಲಿ ಪೊಲೀಸರ ಒಂದು ವಿಚಾರಣೆ ಎಲ್ಲವೂ ಸಹ ಮುಗಿದಿದೆ. ಈಗ ಏನಿದ್ರು ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾವ ರೀತಿ ತೀರ್ಪು ಬರುತ್ತೆ ಅಂತಕ್ಕಂಥದ್ದನ್ನ ಕಾಯ್ತಾ ಇರ್ತಕ್ಕಂಥದ್ದು. ಸೌಮ್ಯ, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಇನ್ನು ಸ್ಯಾಂಡಲ್ವುಡ್ ಡ್ರಗ್ಸ್ ಕೇಸ್ನಲ್ಲಿ ಬಂಧನವಾಗಿರೋ ನಟಿ ರಾಗಿಣಿ ದ್ವಿವೇದಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಜಾಮೀನು ಕೋರಿ ರಾಗಿಣಿ ಸಲ್ಲಿಸಿದ ಅರ್ಜಿಯನ್ನ ಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೀಗಾಗಿ ರಾಗಿಣಿ ಸೇರಿದಂತೆ 5 ಆರೋಪಿಗಳಿಗೆ ಸದ್ಯಕ್ಕೆ ರಿಲೀಫ್ ಇಲ್ಲ. ಡ್ರಗ್ಸ್ ಆರೋಪಿಗಳ ಜಾಮೀನು ಅರ್ಜಿ ಸೆಪ್ಟೆಂಬರ್ 16ಕ್ಕೆ ಎನ್ಡಿಪಿಎಸ್ ವಿಶೇಷ ಕೋರ್ಟ್ ಮುಂದೂಡಿಕೆ ಮಾಡಿದೆ. ರಾಗಿಣಿ, ಶಿವಪ್ರಕಾಶ್, ವೈಭವ್ ಜೈನ್, ರಾಹುಲ್, ವಿನಯ್ ಕುಮಾರ್ಗೆ ಜಾಮೀನನ್ನ ನೀಡೋದಕ್ಕೆ ಕೋರ್ಟ್ ನಿರಾಕರಿಸಿದ್ದು ಅರ್ಜಿಯನ್ನ ಮುಂದೂಡಿಕೆ ಮಾಡಲಾಗಿದೆ. ಇನ್ನು ಸಂಜನಾ ಸುಳ್ಳಿನ ಕಥೆಗಳಿಗೆ ಸತ್ಯದ ಸಾಕ್ಷಿ ದೊರೆತಿದೆ. ಡ್ರಗ್ಸ್ ಆರೋಪಿಗಳ ಪರಿಚಯನೇ ಇಲ್ಲ ಅಂತ ವಾದ ಮಾಡ್ತಾ ಇದ್ರು ಸಂಜನಾ. ಆದ್ರೆ ಇದೀಗ ಆರೋಪಿ ಜೊತೆಗಿನ ವಿಡಿಯೋ ಹೊರ ಬಂದಿದೆ. ಸೊ ಸಂಜನಾ ಸುಳ್ಳಿನ ಕಥೆಗಳಿಗೆ ಇದೀಗ ಸತ್ಯದ ಸಾಕ್ಷಿಗಳು ಸಿಕ್ಕಿರುವಂತದ್ದು. ಡ್ರಗ್ಸ್ ಆರೋಪಿಗಳ ಪರಿಚಯನೇ ಇಲ್ಲ ಅಂತ ಸಂಜನಾ ಅವರು ಹೇಳ್ತಾ ಇದ್ರು. ಆದ್ರೆ ಆರೋಪಿ ಜೊತೆಗಿನ ವಿಡಿಯೋ ಇದೀಗ ಹೊರ ಬಂದಿದೆ. ಆರೋಪಿ ನಿಯಾಜ್ ಜೊತೆಗಿನ ವಿಡಿಯೋ ಇದೀಗ ಲಭ್ಯ ಆಗಿರುವಂತದ್ದು. ನಿಯಾಜ್ ಜೊತೆಯಲ್ಲಿ ರೋಡ್ ಟ್ರಿಪ್ ಹೋಗಿದ್ರು ಸಂಜನಾ. ಇದನ್ನ ಸೆಲ್ಫಿ ವಿಡಿಯೋ ಮಾಡಿ ಫೇಸ್ಬುಕ್ ನಲ್ಲಿ ಸಂಜನಾ ಅವರೇ ಹಾಕೊಂಡಿದ್ರು. ಈ ವಿಡಿಯೋದಿಂದ ನಿಯಾಜ್ ಮತ್ತು ಸಂಜನಾ ಪರಿಚಯಸ್ಥರು ಅನ್ನೋದು ಹೊರ ಬಂದಿದೆ. ನಿಯಾಜ್ ಯಾರು ಅಂತ ಗೊತ್ತಿಲ್ಲ ಅಂತ ಸಂಜನಾ ವಾದ ಮಾಡಿದ್ರು. ಸುಳ್ಳು ಹೇಳಿಕೆಗಳನ್ನ ನೀಡಿದ್ರು ಅನ್ನೋದಕ್ಕೆ ಇದೀಗ ಫೇಸ್ಬುಕ್ ನಲ್ಲೇ ಸಾಕ್ಷ್ಯ ಸಿಕ್ಕಂತಾಗಿರುವಂತದ್ದು. ಸೊ ಡ್ರಗ್ಸ್ ಬಗ್ಗೆ ನನಗೇನು ಗೊತ್ತಿಲ್ಲ, ಆರೋಪಿಗಳ ಬಗ್ಗೆ ನನಗೇನು ಗೊತ್ತಿಲ್ಲ, ಯಾರಿದ್ದಾರೆ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ, ನಾನಂತೂ ಏನು ಮಾಡಿಲ್ಲ ಅಂತಾನೆ ಸಂಜನಾ ವಾದ ಮಾಡ್ಕೊಂಡು ಬಂದಿದ್ರು. ಆದ್ರೆ ಇದೀಗ ಸಂಜನಾ ಅವರ ಸುಳ್ಳಿನ ಕಥೆಗಳಿಗೆ ಸತ್ಯದ ಸಾಕ್ಷ್ಯ ಸಿಕ್ಕಿರುವಂತದ್ದು. ಡ್ರಗ್ಸ್ ಆರೋಪಿ ನಿಯಾಜ್ ಜೊತೆ ಸಂಜನಾ ಅವರು ರೋಡ್ ಟ್ರಿಪ್ ಹೋಗಿದ್ರು. ಆ ಸಂದರ್ಭದಲ್ಲಿ ಅವರೇ ಒಂದು ವಿಡಿಯೋವನ್ನ ಮಾಡಿಕೊಂಡು ಫೇಸ್ಬುಕ್ ನಲ್ಲಿ ಪೋಸ್ಟ್ ಮಾಡಿದ್ರು. ಇದೀಗ ಅವರ ಫೇಸ್ಬುಕ್ ಖಾತೆಯಿಂದಲೇ ಸಾಕ್ಷ್ಯ ಸಿಕ್ಕಿರುವಂತದ್ದು. ಎಷ್ಟರ ಮಟ್ಟಿಗೆ ಇವರು ಕ್ಲೋಸ್ ಆಗಿದ್ರು, ಕ್ಲೋಸ್ ಫ್ರೆಂಡ್ಸ್ ಅನ್ನುವಂಥದ್ದು ಈ ವಿಡಿಯೋ ಮುಖಾಂತರ ಇದೀಗ ಬಹಿರಂಗ ಆಗಿದೆ. And my family is coming in the other 4-seater BMW, and just pulled out this car today because it's a Sunday and we're rocking it. Ooh, suddenly, tak 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 tak.
ಇನ್ನು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.